ಅವತ್ತು ನಿನ್ನಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಕಣೆ. ನಿನ್ನ ಕಾಟ ಸಾಕು ಅಂತ ಅನಿಸಿತು ನನಗೆ. ನಿನ್ನ ಪದೇ ಪದೇ ಕಾಲ್ಗಳು, ಕಿರಿಕಿರಿ ಮೆಸೇಜ್ಗಳು ತುಂಬ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ. ಮಿಡಲ್ ಕ್ಲಾಸ್ ಹುಡುಗ ಕಣೆ ನಾನು. ನನಗೂ ಸೆಟ್ಲ್ ಆಗೋಕ್ಕೆ ಟೈಮ್ ಬೇಕು ಅಲ್ವಾ? ಒಂದೇ ಉಸಿರಿಗೆ ಸೆಟ್ಲ್ ಆಗುವಂತ ಅಂದರೆ, ನಿಂತ ಜಾಗದಲ್ಲೇ ಶ್ರೀಮಂತ ಆಗುವಂತ ಅಂದರೆ ಹೇಗೆ ಸಾಧ್ಯ ಹೇಳು? ನಮ್ಮಪ್ಪ ಮಾಡಿಟ್ಟ ಆಸ್ತಿ ಇದ್ದಿದ್ರೆ ಅಥವಾ ಬಿಟ್ಟು ಎಲ್ಲಾದರೂ ಸಿಗ್ತಾ ಇದ್ದಿದ್ರೆ ನೀನು ಹೇಳ್ದಂಗೆ ಸೆಟ್ಲ್ ಆಗಿರ್ತಿದ್ದೆ. ಆದ್ರೇನು ಮಾಡಲಿ, ನನ್ನ ಹಣೆ ಬರದಲ್ಲಿ ಅದು ಬರದೇ ಇಲ್ವೇ? ನಿನ್ನನ್ನು ಕೆಟ್ಟೋಳು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ನಿಮ್ಮಪ್ಪನ ಕಂಡೀಷನಲ್ಲಿ ತಪ್ಪಿಲ್ಲ ಬಿಡು. ಪ್ರತಿ ತಂದೆ ತಾಯಿ ತನ್ನ ಮಗಳು ಒಳ್ಳೆಯ ಕಡೆ ಸೇರ್ಕೋಬೇಕು, ಒಳ್ಳೆಯ ಗಂಡನನ್ನು ಕೈ ಹಿಡಿಬೇಕು ಅಂತ ಬಯಸೋದರಲ್ಲಿ ತಪ್ಪಿಲ್ಲ. ಆದರೆ ನಾನೇನು ಮಾಡಲಿ, ಅಸಹಾಯಕ. ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಿನ್ನ ಮದುವೆಗೆ ತಪ್ಪದೇ ಕರಿ. ಖಂಡಿತವಾಗಿ ಬರ್ತೇನೆ. ಯಾಕಂದರೆ ನಿನ್ನನ್ನು ಕೈ ಹಿಡಿಯುವ ಆ ಅದೃಷ್ಟವಂತನನ್ನು ನೋಡುವ ಆಸೆ, ನನ್ನ ಪ್ರೇಯಸಿಯನ್ನು ಮಧುವಣಗಿತ್ತಿಯಾಗಿ ಕೊನೆಯ ಬಾರಿ ಕಣ್ತುಂಬಿಕೊಳ್ಳುವ ಆಸೆ.